ಸರ್, ಈ ಬೆಳೆ ಮೊದಲನೆಯದು ಏನಂದ್ರೆ ನೀರಿನ ಏನಂತ ನೀರು ಕಮ್ಮಿ ಇರೋ ಪ್ರದೇಶದಲ್ಲಿ ಇದನ್ನ ಬೆಳಿಬಹುದು ಅಂತ ಒಂದು ಭೂಮಿ ಆಗಬೇಕು. ಕಲ್ಲು ಭೂಮಿ ನಲ್ಲಿ ತುಂಬಾ ಚೆನ್ನಾಗಿ ಬರ್ತದೆ ಅಂತ ಹೇಳ್ತಿದ್ದಾರೆ. ಈಗ ಅದರಲ್ಲಿ 2400 200 ಗಿಡದಲ್ಲಿ ಒಂದು 600 400ರಿಂದ 500 ಗಿಡ ಹೋಗ್ಬಿಟ್ಟಿದೆ. ಇನ್ನೊಂದು 1600 ಗಿಡ ಇದೆ ಸರ್. ಈಗ ನಾವು ಮಾಡಿದ್ರೆ ಏನು ಲಾಸ್ ಇಲ್ಲ. ದಾಳಿಂಬೆ ಒಳ್ಳೆ ಬೆಳೆ, ಲಾಭದಾಯಕ ಅಂತ ಬೆಳೆ ಸರ್. ಕೆಲವರು 1 ಎಕರೆ ನಮಗೆ 25 ಲಕ್ಷ ಹುಡ್ತು, ನೀವು ಮಾಡಿ ಯಾಕೆ ಮಾಡಬಾರ್ದು ಅನ್ನೋ ಸರ್. ಇದನ್ನು ದಾಳಿಂಬ್ರೆ ನಾವು ಪರಂಗಿ ಆಯಿತು, ಅಲ್ಲೇ ಇದಾಯಿತು, ಕರ್ಬೂಜ ಆಯಿತು, ಇನ್ನು ನಾವು ದಾಳಿಂಬ್ರೆ ಹಾಕಿ ಏನೇ ಕತೆ ಅಂತ ನಮ್ಮ ಮೇಷ್ಟಿಗೆ ಸುಮ್ಮನೆರಪ್ಪ, ಏನೋ ನೋಡ ಇದು ಒಂದು ಮಾವಿನ ಗಿಡ ಐತೆ, ಅದು ಬೆಳ್ಕೊಂಡು ಹೋಗ್ತದೆ. ಇದು ಆಗೋದಕ್ಕೆ ಮುಂಚೆ ಏನು ಮಾಡಿದ್ವಿ ಅಂದರೆ ನಾವು ಈ ಸಿಲ್ವರು ಮತ್ತು ಹ್ಯಾಬೇವು ನಮ್ಮ ಮಾಸ್ಟ್ರು ಅಪ್ಪ ಇವೆಲ್ಲ ಬೆಳೆ ಹೋದರೆ ಒಂದು ಸೈಡಲ್ಲೆಲ್ಲ ಒಂದೊಂದು ಹಾಕ್ಬಿಡೋಣ, ಇವೆಲ್ಲ ಲಾಸ್ ಆದರೂ ಈ ಗಿಡ ಬೆಳ್ಕೊಂಡು ಹೋಗ್ತಾ ಇರ್ತದೆ. ಪಕ್ಕದಲ್ಲಿ ಜಯರಾಮಣ್ಣವರು ಹ್ಯಾಬೇವು ಇದನ್ನು ಸಿಲ್ವರ್ ಕಟ್ಬಿಟ್ಟಿದ್ದಾರೆ ಗದ್ದೆಗೆ, ಪಕ್ಕದ ಜಮೀನಿಗೆ. ಎಲ್ಲಿ ಕೇಳಿ ಅವ್ರನ್ನ ಎಲ್ಲಿ ಸಸಿ ತರಿಸಿದ್ರು ಕೇಳಿ ಅವರು, ಸಾರ್ ಇಂಥ ಕಡೆ ಅಲ್ಲಿ ಯಡಿಯೂರಿಂದ ಮುಂದೆ ಬೆಳ್ಳೂರು ಕ್ರಾಸಿಂದ ಈಚೆ ಇಂಥ ಕಡೆ ಸಿಗುತ್ತೆ, ಒಂದು ಸಸಿ 15 ರೂಪಾಯಿ ಅಂತ ಹೇಳಿದ್ರು. ಆಮೇಲೆ ಅವ್ರು ಆ ಅಡ್ರೆಸ್ ಹೇಳಿದ್ರು. ಹೋಗಿ ನಾವು ಒಂದು 1200 ಸಸಿನ ಸಿಲ್ವರ್ ತಂದ್ವಿ. ಪಕ್ಕದಲ್ಲಿ ಸಿಲ್ವರ್ ಗಿಡನೂ ಎಲ್ಲ ಹಾಕಿದ್ವಿ. ಇದ್ರ ಪಾಡಿಗೆ ಬೆಳ್ಕೊಂಡು ಸೊಸಿಗೆ ಹೋಗ್ತಾ ಇತ್ತು. ಆಮೇಲೆ ಯಾಬೇವು ಮಾಡಬೇಕು, ಸಿಲ್ವರ್ ಹಾಕಿದ್ವಿ ಯಾಕಂದ್ರೆ ಯಾಬೇವು ಹಾಕ್ಬೇಕಾಗಿತ್ತು ಅಂದರು. ಯಾಬೇವನ್ನ ಮಾಡಿದ್ವಿ. ಯಾಬೇವು ಒಂದು 600 ಸಸಿ ತಂದು ಯಾಬೇವನ್ನ ಸುತ್ತ ಕಟ್ಟಿದ್ವಿ. ಇದೆಲ್ಲ ಆದಮೇಲೆ ಅಷ್ಟೊತ್ತಿಗೆ ಪರಂಗಿದಾಯಿತು, ಕರ್ಬೂಜ ಆಯಿತು. ಹೆಂಗೋ ಈ ಗಿಡನೇ ಇವರೆಲ್ಲ ಪಕ್ಕದ ನಗಕ್ಕೆ ಶುರು ಮಾಡಿದ್ರು. ಕರ್ಬೂಜ ಹಾಕಿ ತಗೊಂಡ್ರು, ಆಮೇಲೆ ಪರಂಗಿ ಹಾಕಿ ತಗೊಂಡ್ರು. ಈಗ ಇನ್ನು ದಾಳಿಂಬ್ರೆ ಹಾಕಿ ಬೆಳೆಯೋದು ಅಂತ ಇರಲಿ, ಮಳೆ ಯತ್ನ ಮಾಡೋಣ ಅಂತ ಆಮೇಲೆ ಗುಂಡಿ ಓಡಿಸಿ ಗೊಬ್ಬರ ಹಾಕಿ ಸೊಸಿನ ಹಾಕೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಸೊಸಿ ಹಾಕಿದ್ಮೇಲೆ ಅದನ್ನು 14 ದಿವಸದ ಸೊಸಿ ನಮಗೆ ದಾಳಿಂಬ್ರೆ ಸೊಸಿನ ತಂದು ಸ್ಪಾಟ್ಗೆ ಇಳಿಸಿದ್ರು. ನಾಸಿಕ್ ಮಹಾರಾಷ್ಟ್ರದಿಂದ ಒಂದು ಸೊಸಿ ಬಂದು 49 ರೂಪಾಯಿ ಇದು ಸೊಸಿ ತಂದು ನಾವು ಅದನ್ನು 14 ದಿವಸ ಸೊಸಿ ನಮಗೆ ಡೆಲಿವರಿ ಕೊಟ್ಟರು. ಆ ಸೊಸಿ ಕೊಟ್ಟ ಮೇಲೆ ನಾವು 1 ತಿಂಗಳು ನೆರಳಲ್ಲಿ ಮನೆ ಹತ್ರ ಇಟ್ಕೊಂಡು ಬೆಳಗ್ಗೆ ಸಾಯಂಕಾಲ ನೀರು ಹಾಕಿ ಸೊಸಿನ ಬೆಳೆಸಿ, ಆಮೇಲೆ ಸೊಸಿಯಾಗಿ ಬೆಳೆಸಿದ ಮೇಲೆ ಆಮೇಲೆ ಗಿಡ ತಂದು ನಾಟಿ ಮಾಡಿದ್ವಿ. ನಾಟಿ ಮಾಡಿ ಸರ್ ಈಗ ನಾವು 18 ತಿಂಗಳಿಗೆ ಮೊದಲನೇ ಬೆಳೆ ಬಿಟ್ವಿ. ಆಮೇಲೆ ಇದಕ್ಕೆ ನಮ್ಮ ಮಗ ಎಲ್ಲ ಇದಕ್ಕೆ ಗೈಡೆನ್ಸ್ ಹೇಳೋರು. ಒಬ್ಬರು ಡಾಕ್ಟ್ರು ಬರೋರು ಇದಕ್ಕೆ ತಿಂಗಳಿಗೆ ಒಂದು ಸಾರಿ. ಡಾಕ್ಟ್ರು ಬಂದು ಅವರು ಇಂತಿಂಥದ್ದು ಔಷಧಿ ಹೊಡಿಬೇಕು ಹಿಂಗೆ ಅಂತ ಅವ್ರು ಹೇಳೋರು. ಕಟಿಂಗ್ ಮಾಡೋರು. ಒಂದು ಬೆಳೆ ಬಂತು ನಮಗೆ ಮೊದಲನೇ ಬೆಳೆ. ಆಮೇಲೆ ಈ ವಾತಾವರಣಕ್ಕೆ ಬರಲ್ಲ ಅಂತ ಕೆಲವರು ಬರ್ತದೆ ನಾವು ಕಷ್ಟ ಬಿದ್ದು ಮಾಡಿದ್ರೆ ಅಂತ. ಕೊಟ್ಟಿಗೆ ಗೊಬ್ಬರ ಸಿಕ್ಕಾಪಟ್ಟೆ ಕೊಡಬೇಕು ಇದಕ್ಕೆ. ಈಗ ಇದುವರೆಗೂ ಈಗ 6 ಎಕರೆಗೆ ನಾವು 2200 ಗಿಡದಲ್ಲಿ ಸರ್ 128 ಟ್ಯಾಕ್ಟ್ರು ದನಿನ ಕಸ ಹೊಡೆದಿದ್ದೀವಿ. ಆಮೇಲೆ 4 ಲೋಡು ಟ್ಯಾಕ್ಟ್ರು ಲಾರಿ ಲೋಡಲ್ಲಿ ಗೊಬ್ಬರ ಹಾಕ್ಸಿದ್ದೀವಿ. ಈ ಮಣ್ಣು ನಮಗೆ ಪಕ್ಕದಲ್ಲೇ ಕೆರೆ ಇದೆ, ಪಕ್ಕದ ಕೆರೆಯಿಂದನೇ ನಾವು ಮಣ್ಣು ಹೊಡೆಸ್ಕೊಂಡು ಇಷ್ಟು ಮಾಡಿದ್ದೀವಿ ಸರ್. ಅದರಲ್ಲಿ ಈಗ ರೋಗ ಬಂದು 400 ಗಿಡ ಹೋಗ್ಬಿಟ್ಟಿದೆ ಈಗ ದಾಳಿಂಬ್ರೆ. ಈಗ ಇದು 3ನೇ ಬೆಳೆ ಇಟ್ಟಿದ್ದೀವಿ ಸರ್. ಈಗ ಏನೋ ಪರವಾಗಿಲ್ಲ. ಆಮೇಲೆ ಈಗ ರೇಟ್ ಇಲ್ಲ ಈಗ ದಾಳಿಂಬ್ರೆಗೆ. ಇಷ್ಟು ಮಾತ್ರ ನೋಡಿ ಸರ್, ನಾವು ಬೆಳೆದು ಬಂದಂಥ ವಾತಾವರಣ ಇಷ್ಟಕ್ಕೆ ನಮ್ಮ ಕತೆ ಆಗಿದೆ. ಈಗ ನೀವು TV 9 ಬಂದಿದ್ದೀರಿ, ನೋಡ್ತಾ ಇದ್ದೀರಿ. ಈ ಬೆಳೆ ಈಗ ಈ ಸ್ಟೇಜಲ್ಲಿ ಐತೆ ಈಗ ಸರ್. ಈ ಬೆಳೆ ಮೊದಲನೆಯದು ಏನಂದರೆ ನೀರಿನ ನೀರು ಕಮ್ಮಿ ಇರೋ ಪ್ರದೇಶದಲ್ಲಿ ಇದನ್ನು ಬೆಳಿಬೋದು ಅಂತ ಒಂದು. ಕಲ್ಲು ಭೂಮಿನಲ್ಲಾದರೆ ತುಂಬ ಚೆನ್ನಾಗಿ ಬರ್ತದೆ ಅಂತ ಒಂದು ಸಲಹೆ ಹೇಳ್ತಾರೆ. ಆಮೇಲೆ ಮರಳು ಮಿಕ್ಸಿದ ಭೂಮಿ, ಗಟ್ಟಿ ಭೂಮಿ ಆಗಬೇಕು, ಚೆರಳು ಭೂಮಿ ಆಗಬೇಕು, ಕಲ್ಲು ಭೂಮಿನಲ್ಲಿ ತುಂಬ ಚೆನ್ನಾಗಿ ಬರ್ತದೆ ಅಂತ ಹೇಳ್ತಿದ್ದಾರೆ. ಆದರೆ ಈಗ ನಾವು ಮಾಡಿದ್ದೀವಿ ಸರ್. ಬೆಳೆ ಗಿಡ ಚೆನ್ನಾಗಿ ಬಂದಿದೆ ಅಥವಾ ಹವಾಗುಣನೋ ಅಥವಾ ಇನ್ನೊಂದೋ ಏನೋ, ಇದು ಲಾಸ್ ಅನ್ನೋ ಪ್ರಶ್ನೆ ಅಲ್ಲ. ಏನಂದರೆ ಇದು ರೋಗ ರುಜಿನಗೆ ಅಥವಾ ಈ ಹವಾಗುಣಕ್ಕೆ ಮಣ್ಣಿನ ಅಥವಾ ನೀರಿನ ವಿಧಾನ ಒಂದೊಂದು ಗಿಡ ಹೋಗ್ತದೆ. ಅದಕ್ಕೆ ಡಾಕ್ಟ್ರ್ ಏನು ಸಲಹೆ ಹೇಳ್ತಾರೆ ಅಂದರೆ, ಸರ್ ಏನೇ ಮಾಡಿದ್ರು ಇದು ಕುದುರೆ ಓಡಿಸೋವರೆಗೂ ಓಡಿಸಿ, ಇದು ಏನು ಈ ರೋಗಕ್ಕೆ ಮುದ್ದೆ ಇಲ್ಲ ಅನ್ನೋ ಅಭಿಪ್ರಾಯ ಅವ್ರು ಹೇಳ್ತಾರೆ. ಬೆಳೆ ಸರ್ ಕೆಲವರು 1 ಎಕರೆ ನಮಗೆ 25 ಲಕ್ಷ ಹುಡ್ತು, ನೀವು ಮಾಡಿ ಯಾಕೆ ಮಾಡಬಾರ್ದು ಅನ್ನೋ ಅಭಿಪ್ರಾಯ ಹೇಳ್ತಾರೆ. 1 ಎಕರೆನಲ್ಲಿ ನಾವೀಗ 6 ಎಕರೆ ಮಾಡಿ ಕೆಲವ್ರು ಹೇಳಿದ್ರೆ ಎಷ್ಟೇ ಹುಡ್ತು ಅಂದರೆ 5 ಲಕ್ಷ ಅಂತಂದರೆ ಯಾವ ಯಾತೆ ಕಿತ್ತಾಕ್ಬಿಡು ಅಂತಾರೆ. ಕೆಲವರು ಮಾಡಿ ಸುಮ್ಮನೆ ನೀವು ಸೋಲ್ಬಾರ್ದು, ಒಂದು ಬೆಳೆಯಲ್ಲ ಇನ್ನೊಂದು ಬೆಳೆಯಲ್ಲಿ ಬರ್ತದೆ, ನೀವು ಮಾಡಿ ಅನ್ನೋ ಅಭಿಪ್ರಾಯ ಜನ ಹೇಳ್ತಿರ್ತಾರೆ. ನಮಗೂ ಡಾಕ್ಟ್ರು ಸಲಹೆ ಹೇಳ್ತಾರೆ. ಸರ್ ಈಗ ನಾವು ಈ ಸ್ವಲ್ಪ ಕಷ್ಟ ಬರ್ತದೆ ಅನ್ನೋ ಥರದಲ್ಲಿ 2 ಬ್ಯಾಚ್ ಮಾಡ್ಕೊಂಡಿದ್ದೀವಿ. ಮೇಂಟೆನೆನ್ಸ್ಗೆ ಇವತ್ತು ಆಳುಗಳದ್ದು ಲೇಬರ್ಸು ಕಷ್ಟ ಇದೆ ಅಂತ 2 ಬ್ಯಾಚ್ ಮಾಡ್ಕೊಂಡು ಒಂದು 800 ಗಿಡ ಈಗ ಬೆಳೆಗೆ ಬಿಟ್ಟದ್ದು ಒಂದು 800 ಗಿಡ ಇದೆ. ಈಗ ನೋಡಿ ಇಷ್ಟರಲ್ಲಿ ಹೊಡೆದು ಈಗ ಬೆಳೆ ಬಿಡೋಕ್ಕೆ ಈಗ ಇದನ್ನು ಮಾಡ್ತಾಯಿದ್ದೀವಿ. ಈಗ ಅದರಲ್ಲಿ 2400 200 ಗಿಡದಲ್ಲಿ ಒಂದು 400ರಿಂದ 500 ಗಿಡ ಹೋಗ್ಬಿಟ್ಟಿದೆ. ಇನ್ನೊಂದು 1600 ಗಿಡ ಇದೆ ಸರ್. ಈಗ ನೋಡಿ ಸರ್, ಇರೋದ್ರಲ್ಲಿ ಬೆಳೆ ಪರವಾಗಿಲ್ಲ, ಏನೋ ತಕ್ಕಮಟ್ಟಿಗೆ ಐತೆ ಬೆಳೆ. ಅಂದರೆ ರೇಟ್ ಇಲ್ಲ. ಈಗ ರೈತರಿಗೆ ರೇಟ್ ಇಲ್ಲ. ಬೆಳೆ ಇದ್ದಾಗ ಬೆಳೆ ಬರಲ್ಲ, ಬೆಳೆ ಚೆನ್ನಾಗಿ ಬಂದಾಗ ರೇಟ್ ಇರೋಲ್ಲ ರೈತನಿಗೆ. ಒಂದು ಸರಿ ಕೈ ಸುಟ್ಕೊಂತಾನೆ, ಬೇರೆ ಯಾವುದಾದ್ರೂ ಸೋರ್ಸ್ ಇದ್ದರೆ ಪ್ರಯೋಜನ ಪಡ್ಕೊಬೋದು.
ಇಲ್ಲ ಅಂದರೆ ಏನಂತ ಅವನಿಗೆ ಇದು ಬರೋಲ್ಲ. ಬೆಳೆ ಇದು ಚೆನ್ನಾಗೈತೆ ನೋಡಿ ಸರ್, ಇದು ವರ್ಷದ 2 ಬೆಳೆ, ಒಂದು ಬೆಳೆ ಅಲ್ದಿರಿ ಇನ್ನೊಂದು ಬೆಳೆಯಲ್ಲಾದರೂ ಬೆಳ್ಕೊಬೋದು ಅನ್ನೋದು ಒಂದು ಬರ್ತದೆ. ಅಂದರೆ ಇದಕ್ಕೇನಪ್ಪ ಅಂದರೆ ಮನೆಯಲ್ಲಿ ಜನ ಇರಬೇಕು ಸರ್, ಒಂದು ಇಬ್ಬರಾದರೂ ಮನೆಯಲ್ಲಿ ಜನ ಇದ್ದರೆ ಮಾಡಿದ್ರೆ ಏನು ಲಾಸ್ ಇಲ್ಲ. ದಾಳಿಂಬ್ರೆ ಒಳ್ಳೆ ಬೆಳೆ, ಲಾಭದಾಯಕ ಅಂತ ಬೆಳೆ. ಈ ರೋಗ ಇದಕ್ಕೆ ನಾವು ಅಲ್ಲೋಗಿ ಬರ್ತೀನಿ ಇಲ್ಲೋಗಿ ಬರ್ತೀನಿ ನಡೆಯಲ್ಲ. ಈ ನಮ್ಗೆ ಏನಾಗಿದೆ ಒಬ್ಬನೇ ಮಗ, ಅವನು ನಾವು ಮೇಂಟೆನೆನ್ಸ್ದು ಸ್ವಲ್ಪ ಏರುಪೇರು ಲೇಬರ್ ಬರಬೇಕು, ನಾನು ಮಾಡಬೇಕು, ವಯಸ್ಸಾದವರು. ಇದಕ್ಕೆ ಮಾಡಿದ್ರೆ ಪ್ರಯೋಜನ ಐತೆ, ಇಲ್ಲ ಅಂತ ನಾವು ದಾಳಿಂಬ್ರೆಯಲ್ಲಿ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇಲ್ಲ. ಏನಾಗ್ತದೆ ಅಂದರೆ ಕಷ್ಟ ಬಿದ್ದು ಮಾಡಬೇಕು ಇದನ್ನು. ಆಮೇಲೆ ಜನ ಇಲ್ಲಿ ಏನಾಗ್ತದೆ ಅಂದರೆ ಇದು ಕಷ್ಟ ಬಿದ್ದು ಮಾಡಿದ್ರೆ ಪ್ರಯೋಜನ ಇದೆ. ಅಂದರೆ ಕಾಂಪೌಂಡ್ ಮಾಡಿರಬೇಕು, ಬೇರೆಯವರು ಇದ್ರೊಳಗಡೆ ಹೋಗಬಾರ್ದು. ಬೇರೆಯವ್ರು ಹೋದರೆ ತೋಟದಿಂದ ಅಂಟು ರೋಗ ಇದು ಅಂತಾರೆ, ಅದರಿಂದ ರೋಗ ಪಾಗ ಬರ್ತದೆ ಸರ್. ಇಷ್ಟು ನನ್ನ ತಿಳಿದಿರೋ ಮಟ್ಟಿಗೆ ಈ ಮಟ್ಟಕ್ಕೆ ನಾವು ಮಾಡಿದ್ದೀವಿ. ಇನ್ನು ಉಳಿಕೆ ಗಿಡದ ಬಗ್ಗೆ ಇನ್ನೂ ಕೇಳಬೇಕು ಅಂದ್ರೆ ನಮ್ಮ ಮಗ ಅವ್ರಿಗೆ ಡೀಟೇಲ್ಸ್ ಎಲ್ಲ ಗೊತ್ತಿರ್ತದೆ, ಯಾವ ಟೈಮ್ಗೆ ಏನು ಔಷಧಿ, ಯಾವ ಥರ ಬೆಳೆಗೆ ಏನು ಮಾಡಿದ್ರು ಅಂತ. ನಾವಿಲ್ಲ ಅವ್ರು ತಂದಿದ್ದ ನಾವು ಮಾಡ್ತಾ ಇರ್ತೀನಿ ಇಲ್ಲಿ ಅಷ್ಟೇ ಸರ್. ನಾವು ರಾಗಿ ಬೆಳೆ ಮಾಡೋಣ ಅಂತ ಮಸ್ಟ್ ಮಾಡೋದಕ್ಕೆ ಶುರು ಮಾಡಿದೆ. ರಾಗಿ ಬೆಳೆ ಮಾಡ್ತಾ ಇರಬೇಕಾದ್ರೆ ಪಕ್ಕದಲ್ಲಿ ನಮ್ಮ ಹಿರಿಯಣ್ಣ ಬಂದು ಅವರು ಮಾವಿನ ಗಿಡ ಮಾಡಿದ್ರು. ಆ ಪಕ್ಕದಲ್ಲಿರೋರು ಅವರು ಮಾವಿನ ಗಿಡ ಮಾಡ್ತೀವಿ ಅಂತ ಬಂದರು. ಅವಾಗ ನಾನು ನಮ್ಮ ಮಗ ಅವ್ರನ್ನ ಹತ್ರ ಕನ್ಸಲ್ಟ್ ಮಾಡಿ ನಾವೇನು ಬೆಳೆ ಅಂತ ಕೇಳಿದಾಗ, ಮಾವಿನ ಗಿಡ ಹಾಕೋಣಪ್ಪ ನಾವುನ ಅಂತ ಹೇಳಿದಾಗ, ಸರ್ ನಾವು JCB ತರಿಸಿ ನಾವು ಒಂದು 3 ಎಕರೆ 35 ಗುಂಟೆಗೆ 135 ಮಾವಿನ ಗಿಡ ಹಾಕಿ ಸರ್, ನೀರು ಅದಕ್ಕೆ ಏನು ಮಾಡೋದು, ನೀರು ನಮ್ಮದು ಬೋರ್ ಇಲ್ಲ ಅವಾಗಿನ್ನ, ಫಸ್ಟ್ ವ್ಯವಸಾಯ ಮಾಡೋಕ್ಕೆ ಬಂದಿದ್ದು, ಮಕ್ಕಳು ವಿದ್ಯಾಭ್ಯಾಸ. ಆಮೇಲೆ ಸೈಕಲಲ್ಲಿ ಮಗ ನಾನು 6 ಬಿಂದಿಗೆ ಸೈಕಲ್ ಕಟ್ಕೊಂಡು ತಿಳ್ಕೊಂಡು ನೀರು ತಂದು ಮಾವಿನ ಗಿಡ ಬೆಳೆದು. ಆಮೇಲೆ ನಮ್ಮ ಅಕ್ಕ ಅವ್ರ ಮಗ, ನಮಗೆ 6 ಜನ ಅಂತಂದರೆ ಒಬ್ಬರೇ ಅಕ್ಕ ತಂಗಿ. ಅವರು ಅಕ್ಕನ ಮಗ ಒಬ್ಬರು ಆಡಿಯೇಟ್ರು ತುಮಕೂರಲ್ಲಿ. ಅವರು ಸ್ವಲ್ಪ ಅವಾಗ ಬಂದು ಏನೇ ಮಾಡ್ತಾಯಿದ್ದೀರಾ, ಮಾವಿನ ಗಿಡ ಮಾಡಿದ್ದೀವಿ. ಸೈಕಲಲ್ಲೆಲ್ಲ ಒತ್ತಿದ್ದು ಮಾಡೋಕ್ಕಾಗ್ತದ, ಒಂದು ಗಾಡಿ ಮಾಡ್ಕೊಂಡು ಒಂದು ಹಸು ತೊಗೊಂಡು ಏನೋ. ನಮ್ಮ ಮಗ ಅವಾಗ ಏನು ಮಾಡ್ತೀಯಪ್ಪ ನೀನು, ಗಾಡಿ ಸೈಕಲಲ್ಲಿ ಹೊರಕ್ಕಾಗಲ್ಲ, ವಯಸ್ಸಾಯಿತು ಅಂತ ಒಂದು ಜೊತೆ ಹಸುಗಳು ಮಾಡಿದ್ವಿ. ಅದಕ್ಕೊಂದು ಗಾಡಿ ಮಾಡಿಕೊಂಡು ಕೆರೆಯಿಂದ ಡ್ರಮ್ಮಲ್ಲಿ ಸಹಾಯದಿಂದ ಮಾವಿನ ಗಿಡ ಬೆಳೆಸಿದ್ವಿ. ಆ ವರ್ಷ ರಾಗಿ ಬೆಳೆದ್ವಿ, ಒಂದು 40-50 ಚೀಲ ರಾಗಿ ಆಯಿತು ಇದರಲ್ಲಿ ಮಾಡಿದ್ವಿ. ಆಮೇಲೆ 4ನೇ ವರ್ಷಕ್ಕೆ ಬಂದು ಏನು ಮಾಡಿದ್ರು, ಇದರಲ್ಲಿ ರಾಗಿ ಬೆಳೆದ್ರೆ ಏನೂ ಸುಖ ಆಗೋದಿಲ್ಲ, ನಾವು ಕರ್ಬೂಜ ಬೆಳೆಯೋಣ ಕಣೆಯ. ಅವನು ಯಾರನ್ನ ಕರ್ಕೊಂಬಂದರು, ಸ್ಪಾಟ್ ತೋರಿಸಿದ್ರು. ಆಮೇಲೆ ಎಲ್ಲ ಉಳುಮೆ ಮಾಡಿಸಿ ಮಂಚಿಂಗ್ ಪೇಪರ್ ಮಾಡಿಸಿ, ಯಾರೋ ಮೈಸೂರನ್ನು ಕರೆಸಿದ್ರು, ಬೋರ್ ಮಾಡಿಸಿದ್ರು. ಬೋರ್ ನಾವೇ ಮಾಡಿಸಿದ್ವಿ. ಓರಿ ಸಾಕ್ತಿದ್ದ ಹುಚ್ಚು, ಓರಿ ಸಾಕ್ತಾಯಿದ್ರೆ ಒಂದು ವರ್ಷ ಓರಿನಲ್ಲಿ 70,000 ಲಾಭ ಬಂತು. 69,000 ಬೋರ್ಗೆ ಒಳ್ಳೆ ನೀರಾಯಿತು ಸರ್. 69,000ಕ್ಕೆ ಪಂಪು ಮೋಟ್ರ್ ಎಲ್ಲ ಬಿಟ್ಟು ಬೋರ್ ಮಾಡಿದೆ ಸರ್. ಆಮೇಲೆ ನಮ್ಮ ಅಕ್ಕ ಅವ್ರ ಮಗ ಆಡಿಯೇಟ್ರು ಬಂದು, ಇದಕ್ಕೆ ದಾಳಿಂಬ್ರೆ ಬೆಳೆಯೋಣ ಕಣಯ್ಯ. ದಾಳಿಂಬ್ರೆಗಿನ್ನ ಫಸ್ಟು ಒಂದು ಸರಿ 3 ತಿಂಗಳು ಬೆಳೆ ಲಕ್ಷಾಂತರ ರೂಪಾಯಿ ಬರ್ತದೆ. ಕರ್ಬೂಜ ಸರ್, ಮಂಚಿಂಗೆಲ್ಲ ಪೇಪರ್ ಮಾಡಿ, ಎಲ್ಲ ಮಂಚಿಂಗ್ ಪೇಪರ್ ಮಾಡಿ ಕರ್ಬೂಜ ಬೆಳೆದ ಸರ್. ಬೆಳೆ ಭಾರಿ ಚೆನ್ನಾಗಿ ಬಂತು. ನಾವು ಸ್ಕೇಲ್ ತೊಗೊಂಡು ಆ ಕರ್ಬೂಜ ಬೆಳೆಗೆ ಇಡೋದು, ಗೊಬ್ಬರ ಕೊಡೋದಕ್ಕೆ, ಡ್ರಿಪ್ಪಲ್ಲಿ ಗೊಬ್ಬರ ಕೊಡೋದಕ್ಕೆ ಏನು ವೆಯ್ಟ್ ಬರ್ತದೆ, 700 ಗ್ರಾಮ್ ಬಂತು, 800 ಗ್ರಾಮ್ ಬಂತು. ಇವತ್ತು 1.25 kg ಬರಬೇಕು ಅನ್ನೋ ಥರ ಬೆಳೆದ್ರೆ ನಮ್ಗೆ ಗೈಡೆನ್ಸ್ ಕೊಡೋ ಅಂಥವ್ರು ಡಾಕ್ಟ್ರು. ಅವನೇನು ಮಾಡ್ದ ಅಂದರೆ, ಹಣ್ಣು ಕಟಾವಿಗೆ ಬಂತು, ಅವನು ಕಾಯಿ ಹಣ್ಣು ಎಲ್ಲ ಕಿಳಿಸ್ಬಿಟ್ಟು ಮಹಾರಾಷ್ಟ್ರದಿಂದ ಲಾರಿ ತರಿಸ್ಬಿಟ್ವಿ ಬಾಂಬೆಗೆ ಕಳ್ಸೋಕ್ಕೆ. ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಇದನ್ನು ಲೋಡ್ ಕಳಿಸ್ತೋ, 2 ಲೋಡು. ಅಲ್ಲೋದ್ರೆ 18 ರೂಪಾಯಿ ರೇಟ್ ಮಾತಾಡಿ ನಮ್ಮದು 3 ದಿವಸ ನಮ್ಮ ಮೇಸ್ಟ್ರನ್ನ ಕಳಿಸ್ದೆ, ಒಬ್ಬರು ಸ್ನೇಹಿತರನ್ನ ಜೊತೆ ಮಾಡಿ ಅಲ್ಲಿಗೆ ಬಾಂಬೆಗೆ. ಅಲ್ಲಿ ಅವರು 3 ದಿವಸ ವೆಯ್ಟಿಂಗ್ ಚಾರ್ಜು 100 ರೂಪಾಯಿ ಮಾಡೋರಂತಲ್ಲಿ. 3ನೇ ದಿವಸಕ್ಕೆ ಅನ್ಲೋಡ್ ಮಾಡಿದಾಗ, ಬಾಡಿ ಓಪನ್ ಮಾಡಿದಾಗ, ತಾಂಡ ಸಮುದ್ರಕ್ಕೆ ಸುರಿದ್ಬಿಟ್ಟು ಹೋಗ್ರಪ್ಪ, ಯಾಕೆ ತಂದ್ರಿ ಈ ಕಾಯಿನ, ಯಾರಯ್ಯ ನಿಮಗೆ ಇದನ್ನ ಕಟ್ಟಿಂಗ್ ಮಾಡಿ ಕಳಿಸ್ತಾರೆ ಇದನ್ನು. ಸರಿ, ಏನೋ ಗೊತ್ತಾಗಲ್ಲ, ಹಣ್ಣು ಆಗ್ತದೆ ಅಂತ ಹಣ್ಣು ಕಾಯಿ 2 ಮಿಕ್ಸ್ ಮಾಡಿ ತುಂಬಿಟ್ಟು ಲೋಡ್ಗೆ. ಆಮೇಲೆ ಏನೋ ನಮ್ಮದು ಇಲ್ಲಿಂದ ಹೋಗಿ ಲಾರಿ ಬಾಡಿಗೆ ಅವ್ರಿಗೆ 21,000, ಇವ್ರ ಖರ್ಚೆಲ್ಲ ಒಂದು 10,000 15,000 ಉಳಿತು. ಸೀದಾ ಮನೆಗೆ ವಾಪಸ್ ಬಂದರು ಬಾಂಬೆಯಿಂದ. ಅದು ಸರಿ ಇಲ್ಲ ಅಂತ ತಲೆ ಕೆಡ್ಸ್ಕೊಂಡು ಸುಮ್ಮನೆ ಆಗೋದ್ವಿ. ಅಯ್ಯೋ ಏನು ಮಾಡೋದು ಬೇಡ, ನಾವು ಲಾಸ್ ಆಗ್ಬಿಡ್ತು, ನಾವು ಊರ್ಜಿತ ಆಗಲ್ಲ, ಬೇಡಪ್ಪ ಅಂತ. ಮರಳಿ ಯತ್ನವ ಮಾಡು ಅಂತಾರೆ ಅಂತ. ಆಮೇಲೆ ಇದಕ್ಕೆ ಪರಂಗಿ ಮಾಡಿದ್ವಿ. ಈ ಮಾವಿನ ಗಿಡ ಅಷ್ಟೊತ್ತಿಗೆ ಬೆಳ್ಕೊಂಡು ಹೋಗ್ತಾ ಇರೋದು, ಅದ್ರ ಪಾಡ್ಗದು ಪರಂಗಿ ಮಾಡಿದ್ವಿ. ಪರಂಗಿ ಮಾಡಲು ಭಾರಿ ಚೆನ್ನಾಗಿ ಬಂತು ಸರ್. ಒಂದು 700 ಗಿಡ ಮಾಡಿದ್ವಿ, ಒಂದು 2.5 ಎಕರೆಗೆ ಚೆನ್ನಾಗಿ ಬಂತು. ರೇಟು ತುಮಕೂರು ಡೆಲಿವರಿ, ತುಮಕೂರು ಬಾಂಬೆ, ಇದಕ್ಕೆ ಮಡ್ರಾಸಿಗೆ ಕಳಿಸ್ತೀವಿ. ಒಂದಿಷ್ಟು ರೇಟು ಒಳ್ಳೆ ರೇಟ್ ಆಯ್ತು. ಇಲ್ಲೇ ಸ್ಪಾಟಲ್ಲೇ 12ರಿಂದ 13 ರೂಪಾಯಿ ರೇಟು ಆಯಿತು. ಅದು 1 ವರ್ಷ ಮಾಡ್ದು. ಆಮೇಲೆ ನಮ್ಮ ಮಗ ಅವ್ರಿಗೆ, ನಮ್ಮ ಅಕ್ಕ ಅವ್ರ ಮಗ ಯಾರೋ ಸ್ನೇಹಿತರು ದಾಳಿಂಬ್ರೆದು ಹುಚ್ಚಪ್ಪರಿಸ್ಬಿಟ್ರಿ ಇವ್ರಿಗೆ. ನಾವು ಒಂದೊಂದ್ರಾಗೆ ಲಾಸ್ ಆಗಿದ್ದೀವಿ, ಬೇಡಪ್ಪ ಇದೆಲ್ಲ.
ನಾವು ಬೇಸಿಕಲಿ ಬಂದ್ಬಿಟ್ಟು ಕೃಷಿ ಕುಟುಂಬ ನಮ್ಮದು. ನಾನು ಬಂದ್ಬಿಟ್ಟು ಎಮ್ ಎಸ್ ಸಿ BEd, MSc ಫಿಸಿಕ್ಸ್. ಈ ದಾಳಿಂಬೆ ಬೆಳೆಗೆ ನಾವು ಹಾಕ್ತಾಗಿಂದಲೂ ಹೇಗೆ ಅಂತ ಕೇಳಿದ್ರೆ ಇದು ಲಾಭನೂ ತುಂಬಾ ಚೆನ್ನಾಗಾಯ್ತು, ಏನು ಅಂತ ಲಾಸ್ ಏನಿಲ್ಲ. ಎರಡನೇ ಬೆಳೆನೂ ಚೆನ್ನಾಗಾಗಿದೆ ಸರ್. ಇಂದಿನ ಯುವ ಜನಾಂಗ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಹಳ್ಳಿಗಳ ಕಡೆಯಿಂದ ನಗರದ ಕಡೆ ವಲಸೆ ಹೋಗೋದಕ್ಕೆ ಅಂತ ಪ್ರಯತ್ನ ಮಾಡ್ತಾರೆ. ಹಳ್ಳಿ ಒಳಗೆ ಏನೂ ಆಗಲ್ಲ, ಅದನ್ನ ವ್ಯವಸಾಯ ಅಂತಂದ್ರೆ ಮನೆ ಎಲ್ಲ ಸಹಾಯ ಅಂತ ಇದ್ ಮಾಡ್ತಾ ಇದಾರೆ. ಬಟ್ ನನ್ನನ್ನು ಕೇಳಿದ್ರೆ ಖಂಡಿತ ವ್ಯವಸಾಯದಲ್ಲಿ ಖಂಡಿತ ಅದು ನಾವು ಕಷ್ಟ ಬಿದ್ದು ಶ್ರಮ ಅಂದ್ರೆ ನಾವು ಡೆಡಿಕೇಶನ್ ಆಗಿ ಕೆಲಸ ಮಾಡಿದ್ರೆ ಖಂಡಿತ ಅದರಲ್ಲಿ ಆದಾಯ ಇದ್ದೇ ಇದೆ. ಬಟ್ ನಾವು ಮಾಡಬೇಕಷ್ಟೇ ಡೆಡಿಕೇಶನ್ ಆಗಿ ಕೆಲಸ ಮಾಡಬೇಕು ಸರ್. ನನ್ನ ಹೆಸರು ಲೋಹಿತ್ TP ಅಂತ ಅಂದ್ಬಿಟ್ಟು. ನಮ್ಮದು ಬಂದ್ಬಿಟ್ಟು ತೆಮ್ಮೇನಹಳ್ಳಿ, ಹುಲಿಕಲ್ಲು ಹಂಚೆ, ಕುದೂರು ಹೋಬಳಿ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ. ನಾವು ಬೇಸಿಕಲಿ ಬಂದ್ಬಿಟ್ಟು ಕೃಷಿ ಕುಟುಂಬ ನಮ್ಮದು. ನಾನು ಬಂದ್ಬಿಟ್ಟು MSc BEd, MSc ಫಿಸಿಕ್ಸು. ಸಿದ್ಧಗಂಗಾ ಮಠದಲ್ಲಿ ಈಗ 2nd ಡಿವಿಷನ್ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ತಾತನಿಂದ ಅಂದರೆ ಪಿತ್ರಾರ್ಜಿತವಾಗಿ ನಮಗೆ ಒಂದು 3.25 ಎಕರೆ ಮತ್ತು ನಮ್ಮ ಅಂದರೆ ಬಸವಣ್ಣನ ದೇವಸ್ಥಾನದ ಪೂಜೆ ಮಾಡ್ತಾಯಿದ್ದೀವಿ. ಅದರದ್ದು ಒಂದು 1.25 ಎಕರೆ, ಒಟ್ಟು 6 ಎಕರೆ ಜಮೀನೊಳಗೆ ನಾವೇನು ಮಾಡ್ತಾಯಿದ್ದೀವಿ, ಕೃಷಿ ಮಾಡ್ತಾಯಿದ್ದೀವಿ. ನಾನು ತುಮಕೂರಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿ ಮುಂಚೆ 5 ವರ್ಷ ಅಲ್ಲಿ ಹೈಸ್ಕೂಲಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಂತರ ಅಲ್ಲೇ ಆಫೀಸ್ಗೆ ಡೆಪ್ಟೇಷನ್ ಆಗಿಬಿಟ್ಟು ಅಲ್ಲೇ ಶ್ರೀ ಸಿದ್ಧಗಂಗಾ ಎಜುಕೇಷನ್ ಸೊಸೈಟಿ ಅಂತ ಅಂದ್ಬಿಟ್ಟು ಅಲ್ಲಿ 2nd ಡಿವಿಷನ್ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಇದ್ರ ಮಧ್ಯೆ ಊರಿಂದ ನಾನು ಇಲ್ಲಿಂದನೇ ಅಂದರೆ ನಮ್ಮ ಸ್ವಗ್ರಾಮದಿಂದ ತುಮಕೂರಿಗೆ ಸಿದ್ಧಗಂಗಾ ಮಠಕ್ಕೆ ಪ್ರತಿನಿತ್ಯ ಬೈಕಲ್ಲಿ ಓಡಾಡಿಕೊಂಡು ಹಳ್ಳಿಲೂ ಕೂಡ ಕೃಷಿ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಮುಂಚೆ ಏನು ರಾಗಿ ಬೆಳೀತಾಯಿದ್ರು ನಮ್ಮ ತಂದೆ. ತದನಂತರ ನಾವೇನು ಮಾಡ್ದೋ, ಒಂದು ಈಗೆಲ್ಲ ಕೊಳವೆ ಬಾವಿ ಮಾಡ್ಕೊಂಡ್ವಲ್ಲ, ಆ ಥರ ನಾವು ಒಂದು ಕೊಳವೆ ಬಾವಿ ಮಾಡಿಕೊಂಡು ಫಸ್ಟು ಕರ್ಬೂಜ ಅಂತ ಒಂದು ಟೈಮ್ ಕರ್ಬೂಜ ಬೆಳೆದೋ. ಅದ ನಂತರ ಕರ್ಬೂಜ ಆದಮೇಲೆ ಒಂದು ಟೈಮ್ ಪಪ್ಪಾಯ ಬೆಳೆದೋ, ಪರಂಗಿ ಬೆಳೆದೋ. ಅದಾದಮೇಲೆ 2 ಬೆಳೆ ಪರವಾಗಿಲ್ಲ, ಏನಂತ ನಷ್ಟನೂ ಇಲ್ಲ, ಲಾಭನೂ ಇಲ್ಲ, ಪರವಾಗಿಲ್ಲ, 2 ಇದಾಯಿತು. ನಂತರ ಏನು ಮಾಡ್ದೋ ನಾವು ದಾಳಿಂಬೆ ಯಾಕೆ ಅಂತ ಅಂದ್ಬಿಟ್ಟು ನಮ್ಮ ಮಾವ ಚಾರ್ಟರ್ಡ್ ಅಕೌಂಟೆಂಟ್ ಒಬ್ರು ಇದ್ದಾರೆ, ವಿಶ್ವನಾಥ್ ಅಂದ್ಬಿಟ್ಟು. ಅವರು ಗುಬ್ಬಿ ಹತ್ರ ಜಮೀನು ತೊಗೊಂಡಿದ್ದಾರೆ. ಅಲ್ಲಿ ದಾಳಿಂಬೆ ಬೆಳೆದಿದ್ರು ಮುಂಚೆ. ಅಲ್ಲಿ ಒಳ್ಳೆ ಲಾಭನೂ ಆಯ್ತು ಅವ್ರಿಗೆ. ಅದನ್ನು ನೋಡ್ಬಿಟ್ಟು ನಾವು ಯಾಕೆ ದಾಳಿಂಬೆ ಬೆಳಿಬಾರ್ದು ಊರ ಹತ್ರ ಅಂತ ಅಂದ್ಬಿಟ್ಟು ನಾವಿಲ್ಲಿ ದಾಳಿಂಬೆ 2,000 ಗಿಡನ 4 ಎಕರೆ ಒಳಗೆ ನಾವು ಮುಂಚೆ ನಾಟಿ ಮಾಡ್ದೋ. ಆ ಗಿಡಗಳನ್ನೆಲ್ಲ ನಾವು ಜೈನ್ ಇರಿಗೇಷನ್ ಸಿಸ್ಟಮ್ ತುಮಕೂರಿಂದ ಅಂದರೆ ನಾಸಿಕ್, ಜಲಗಾವಿಂದ ನಾವು ಗಿಡಗಳನ್ನ ತರಿಸ್ಕೊಂಡು ನಾವು ಇಲ್ಲಿ ನಾಟಿ ಮಾಡೋದಕ್ಕೆ ಇದು ಮಾಡ್ದೋ. ನಾಟಿ ಮಾಡೋದಕ್ಕಿಂತ ಮುಂಚೆ ಯಾವ ಥರ ಅಂತ ಕೇಳಿದ್ರೆ 10x10 ಗಿಡದಿಂದ ಗಿಡಕ್ಕೆ 10 ಅಡಿ ಡಿಸ್ಟೆನ್ಸು ಮತ್ತು ಸಾಲಿಂದ ಸಾಲಿಗೆ 9 ಅಡಿ ಅಂತರದಲ್ಲಿ ನಾವು ಗಿಡಗಳು ನಾಟಿ ಮಾಡಿಕೊಂಡು ಗುಂಡಿ JCB ಗುಂಡಿ ತೆಗೆಸ್ಕೊಂಡು ಅದಕ್ಕೆ ಕೊಟ್ಟಿಗೆ ಗೊಬ್ಬರ, ಅದೇ ರೀತಿ ಸೊಪ್ಪುಗಳು, ಬೇವಿನ ಸೊಪ್ಪು, ಹೊಂಗೆ ಸೊಪ್ಪು, ಇವೆಲ್ಲ ಸೊಪ್ಪೆಲ್ಲ ಮುಚ್ಕೊಂಡು ಗಿಡ ನಾಟಿ ಮಾಡಿದ್ದು. ನಾಟಿ ಮಾಡಿದ ನಂತರ ಗಿಡ ನಾಟಿ ಮಾಡಿಕೊಂಡು 18 ತಿಂಗಳಿಗೆ ನಾವೇನು ಮಾಡ್ದೋ ಮೊದಲನೇ ಬೆಳೆ ಬಿಟ್ಟು ಮೊದಲನೇ ಬೆಳೆ ಚೆನ್ನಾಗಾಯಿತು. ಈ ಬೆಳೆಯನ್ನು ನಾವು ಹಿರಿಯೂರಿನ ರಾಜ್ಕುಮಾರ್ ಅಂತ ಅಂದ್ಬಿಟ್ಟು ಅವರ ಮಾರ್ಗದರ್ಶನದಲ್ಲಿ ನಾವು ಬೆಳೆ ಮಾಡೋದಕ್ಕೆ ಇದು ಮಾಡ್ದೋ. ನಿರಂತರವಾಗಿ ಅಂದರೆ ಪ್ರತಿ ಒಂದು ವಾರ ಅಥವಾ 10 ದಿನಕ್ಕೆ ಒಂದು ಇದರೊಳಗೆ ಸ್ಪ್ರೇ ಇದು ಮಾಡಿಕೊಂಡು ನಮಗೆ ಮೊದಲು 2 ಬೆಳೆನೂ ಚೆನ್ನಾಗೇ ಆಯಿತು. ಈಗ 3ನೇ ಬೆಳೆಯನ್ನು ಬಿಟ್ಟಿದ್ದೀವಿ. ಈಗ ಈ ಬೆಳೆನೂ ಕೂಡ ತುಂಬ ಚೆನ್ನಾಗಿದೆ. ಈ ದಾಳಿಂಬೆ ಬೆಳೆಗೆ ನಾವು ಹಾಕ್ತಾಗಿಂದಲೂ ಹೇಗೆ ಅಂತ ಕೇಳಿದ್ರೆ ಇದು ಬೆಳವಣಿಗೆ ನೋಡ್ಕೊಂಡು ಏನು ಮಾಡಬೇಕು, ಅದನ್ನು ಗಿಡಗಳನ್ನ ಡ್ರೆಸ್ಸಿಂಗ್ ಅಂತ ಮಾಡ್ತಾರೆ. ಅದೆಲ್ಲ ಲೇಬರ್ಸ್ ಎಲ್ಲ ಏನು ಬಂದ್ಬಿಟ್ಟು ಹಿರಿಯೂರಿಂದನೇ ಬರ್ತಾರೆ ಗಿಡ ಕಟ್ ಮಾಡೋದಕ್ಕೆ ಅಂತ ಹೇಳ್ತಾರೆ. ಒಂಥರ ಈ ಬುಷ್ ಟೈಪು ಗಿಡ ನಾವು ಇದನ್ನು ಬೆಳವಣಿಗೆ ಮಾಡ್ಕೋಬೇಕು. ಗಿಡ ಬೆಳೆಸ್ತಾ 18 ತಿಂಗಳಿಗೆ ಮೊದಲನೇ ಬೆಳೆ ಬಿಟ್ಟು ಅದು ಬೆಳೆಗೆ ಬಿಟ್ಟ ಮೇಲೆ 6 ತಿಂಗಳಿಗೆ ಅದೇನಾಗುತ್ತೆ ಅಂದರೆ ನಾವು ಹೂ ಬಿಟ್ಟ ಮೇಲೆ 6 ತಿಂಗಳಿಗೆ ಅದು ಹಣ್ಣು ಬರುತ್ತೆ. ನಮಗೆ ಹಣ್ಣನ್ನು ನಾವೆಲ್ಲ ಕಟ್ ಮಾಡಿಸಿ ನಾವು ಇಲ್ಲೇ ಲೋಕಲ್ ಆದರೂ ಕೊಡ್ಬೋದು, ಇಲ್ಲ ಅಂತಂದರೆ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು ಮಾರ್ಕೆಟ್ಗೆ ನಾವು ಇಲ್ಲಿಂದ ಎಲ್ಲ 10 kg ಬಾಕ್ಸ್ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂಡು ನಾವೇ ತೊಗೊಂಡೋಗಿ ಮಾರ್ಕೆಟಲ್ಲಿ ಮಾರಾಟ ಮಾಡ್ಕೊಂಬಂದು ಲಾಭನೂ ತುಂಬ ಚೆನ್ನಾಗಾಯಿತು. ಏನು ಅಂತ ಲಾಸ್ ಏನಿಲ್ಲ, ಪರವಾಗಿಲ್ಲ, ಚೆನ್ನಾಗಾಯಿತು. 2ನೇ ಬೆಳೆನೂ ಚೆನ್ನಾಗಾಗಿದೆ. ಇದಕ್ಕೆ ಮುಖ್ಯವಾಗಿ ರೋಗಗಳು ಅಂತ ಕೇಳಿದ್ರೆ ಮುಖ್ಯವಾಗಿ ಈ ಬ್ಲೈಟ್ ಅಂತ ಬರುತ್ತೆ. ತೇವಾಂಶ ಏನಾದರೂ ವಾತಾವರಣ ಏನಾದರೂ ಬದಲಾವಣೆ ಆದರೆ, ಇದು ಆ್ಯಕ್ಚುಲಿ ಉಷ್ಣವಲಯದ ಬೆಳೆ, ಇದು ದಾಳಿಂಬೆ ಬೆಳೆ. ಇಲ್ಲಿ ಈ ಕಡೆ ನಮ್ಮ ಅಂದರೆ ಸೌತ್ ಕರ್ನಾಟಕ ಸ್ವಲ್ಪ ಬೆಳೆ ಕಡಿಮೆ, ಇದು ನಾರ್ತ್ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಬೆಳೆ ಇದು. ಆದರೂ ಒಂದು ಪ್ರಯತ್ನ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಮಾಡಿದ್ದೀವಿ, ಯಶಸ್ಸು ಕಂಡಿದ್ದೀವಿ, ನಾವೇನಿಲ್ಲ ಅಂತ ಏನು ಹೇಳ್ತಾ ಇಲ್ಲ. ಅಂದರೆ ಇದು ಕಷ್ಟನೂ ಇದೆ, ಈ ಸುಲಭವಾದ ಬೆಳೆ ಏನಲ್ಲ, ಕಷ್ಟಪಡಬೇಕು. ಪ್ರತಿ ಒಂದು ವಾರ 10 ದಿವಸಕ್ಕೆ ಒಂದು ಕಡ್ಡಾಯವಾಗಿ ಒಂದು ನಾವು ಸ್ಪ್ರೇ ಮಾಡಲೇಬೇಕು. ಅದಕ್ಕೆ ಸ್ಪ್ರೇ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಹಲವಾರು ರೀತಿಯ ರೋಗಗಳು ಅದಕ್ಕೆ, ಈ ಬ್ಲೈಟೆಕ್ಸ್ ಆಗಿರ್ಬೋದು, ಅಥವಾ ಇದಕ್ಕೆ ವಿಲ್ಟ್ ಅಂತ ಬರುತ್ತೆ. ಸಾಮಾನ್ಯವಾಗಿ ನೀರು ಮತ್ತು ಮಣ್ಣಲ್ಲಿ ಆ ರೋಗ ಬರುತ್ತೆ, ವಿಲ್ಟು. ಅದೇ ಸೊರಗು ರೋಗ ಅಂತ ಕರೀತಾರೆ. ವಿಲ್ಟ್ ಬಂತು ಅಂತಂದರೆ ಫುಲ್ ತೋಟನೇ ಹೊರಟೋಗುತ್ತೆ. ಅದನ್ನು ಕಂಟ್ರೋಲ್ ಹತೋಟಿ ಮಾಡ್ಕೋಬೇಕು. ಇದನ್ನೆಲ್ಲ ಇದನ್ನೆಲ್ಲ ನಾವು ನಮ್ಮ ಹಿರಿಯೂರಿನ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಾರ್ಗದರ್ಶನದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದ್ರ ಜೊತೆಗೆ ಏನಾಯಿತು ಅಂದರೆ ಪೂನಾದಲ್ಲಿ ಒಬ್ಬರು ಮೇಡಮ್ ಶಿಲ್ಪಾ ಅಂತ ಅಂದ್ಬಿಟ್ಟು ಅವ್ರ ಪರಿಚಯ ಆಯಿತು. ಅವ್ರ ಕಡೆಯಿಂದನೂ ಕೂಡ ನಾವು ಮಾರ್ಗದರ್ಶನ ತೆಗೆದುಕೊಂಡು ನಾವೇನು ಮಾಡ್ತಾಯಿದ್ದೀವಿ, ಈ ಬೆಳೆಗೆ ಮಾರ್ಗದರ್ಶನ ತೊಗೊಂಡು ಸ್ಪ್ರೇಗಳಾಗಿರ್ಬೋದು ಅವನ್ನೆಲ್ಲ ತೊಗೊಂಡು ನಾವೀಗ ಬೆಳೆ ಮಾಡ್ಕೊತಾ ಹೋಗ್ತಾಯಿದ್ದೀವಿ ಸರ್.
ಸರ್ ಇಂದಿನ ಯುವ ಜನಾಂಗ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಹಳ್ಳಿಗಳ ಕಡೆಯಿಂದ ನಗರದ ಕಡೆಗಡೆ ವಲಸೆ ಹೋಗೋದಕ್ಕೆ ಅಂತ ಪ್ರಯತ್ನ ಮಾಡ್ತಾರೆ. ಹಳ್ಳಿ ಒಳಗೆ ಏನೂ ಆಗಲ್ಲ, ಅದನ್ನು ವ್ಯವಸಾಯ ಅಂತಂದರೆ ಮನೆ ಎಲ್ಲ ಸಹಾಯ ಅಂತ ಇದು ಮಾಡ್ತಾ ಇದ್ದಾರೆ. ಬಟ್ ನನ್ನನ್ನು ಕೇಳಿದ್ರೆ ಖಂಡಿತ ವ್ಯವಸಾಯದಲ್ಲಿ ಖಂಡಿತ ಅದು ನಾವು ಕಷ್ಟ ಬಿದ್ದು ಶ್ರಮ ಅಂದರೆ ನಾವು ಡೆಡಿಕೇಶನ್ನಾಗಿ ಕೆಲಸ ಮಾಡಿದ್ರೆ ಖಂಡಿತ ಅದರಲ್ಲಿ ಆದಾಯ ಇದ್ದೇ ಇದೆ. ಬಟ್ ನಾವು ಮಾಡಬೇಕಷ್ಟೇ, ಡೆಡಿಕೇಶನ್ನಾಗಿ ಕೆಲಸ ಮಾಡಬೇಕು. ಸರ್ ಈ ಬೆಳೆ ಮೊದಲನೆಯದು ಏನಂದರೆ ನೀರು ಕಮ್ಮಿ ಇರೋ ಪ್ರದೇಶದಲ್ಲಿ ಇದನ್ನು ಬೆಳಿಬೋದು ಅಂತ ಒಂದು. ಕಲ್ಲು ಭೂಮಿನಲ್ಲಾದರೆ ತುಂಬ ಚೆನ್ನಾಗಿ ಬರ್ತದೆ ಅಂತ ಒಂದು ಸಲಹೆ ಹೇಳ್ತಾರೆ. ಆಮೇಲೆ ಮರಳು ಮಿಕ್ಸಿದ ಭೂಮಿ ಗಟ್ಟಿ ಭೂಮಿ ಆಗಬೇಕು, ಚೆರಳು ಭೂಮಿ ಆಗಬೇಕು, ಕಲ್ಲು ಭೂಮಿನಲ್ಲಿ ತುಂಬ ಚೆನ್ನಾಗಿ ಬರ್ತದೆ ಅಂತ ಹೇಳ್ತಿದ್ದಾರೆ. ಆದರೆ ಈಗ ನಾವು ಮಾಡಿದ್ದೀವಿ ಸರ್, ಬೆಳೆ ಗಿಡ ಚೆನ್ನಾಗಿ ಬಂದಿದೆ ಅಥವಾ ಹವಾಗುಣನೋ ಅಥವಾ ಇನ್ನೊಂದೋ ಏನೋ, ಇದು ಲಾಸ್ ಅನ್ನೋ ಪ್ರಶ್ನೆ ಅಲ್ಲ. ಏನಂದರೆ ಇದು ರೋಗ ರುಜಿನಗೆ ಅಥವಾ ಈ ಹವಾಗುಣಕ್ಕೆ ಮಣ್ಣಿನ ಅಥವಾ ನೀರಿನ ವಿಧಾನ ಒಂದೊಂದು ಗಿಡ ಹೋಗ್ತದೆ. ಅದಕ್ಕೆ ಡಾಕ್ಟ್ರ್ ಏನು ಸಲಹೆ ಹೇಳ್ತಾರೆ ಅಂದರೆ, ಸರ್ ಏನೇ ಮಾಡಿದ್ರು ಇದು ಕುದುರೆ ಓಡಿಸೋವರೆಗೂ ಓಡಿಸಿ, ಇದು ಏನು ಈ ರೋಗಕ್ಕೆ ಮುದ್ದೆ ಇಲ್ಲ ಅನ್ನೋ ಅಭಿಪ್ರಾಯ ಅವ್ರು ಹೇಳ್ತಾರೆ. ಬೆಳೆ ಸರ್ ಕೆಲವರು 1 ಎಕರೆಯಲ್ಲಿ ನಮಗೆ 25 ಲಕ್ಷ ಹುಡ್ತು, ನೀವು ಮಾಡಿ ಯಾಕೆ ಮಾಡಬಾರ್ದು ಅನ್ನೋ ಅಭಿಪ್ರಾಯ ಹೇಳ್ತಾರೆ. 1 ಎಕರೆನಲ್ಲಿ ನಾವೀಗ 6 ಎಕರೆ ಮಾಡಿ ಕೆಲವ್ರು ಹೇಳಿದ್ರೆ ಎಷ್ಟೇ ಹುಡ್ತು ಅಂದರೆ 5 ಲಕ್ಷ ಅಂತಂದರೆ ಯಾವ ಯಾತೆ ಕಿತ್ತಾಕ್ಬಿಡು ಅಂತಾರೆ. ಕೆಲವರು ಮಾಡಿ ಸುಮ್ಮನೆ ನೀವು ಸೋಲ್ಬಾರ್ದು, ಒಂದು ಬೆಳೆಯಲ್ಲ ಇನ್ನೊಂದು ಬೆಳೆಯಲ್ಲಿ ಬರ್ತದೆ, ನೀವು ಮಾಡಿ ಅನ್ನೋ ಅಭಿಪ್ರಾಯ ಜನ ಹೇಳ್ತಿರ್ತಾರೆ. ನಮಗೂ ಡಾಕ್ಟ್ರು ಸಲಹೆ ಹೇಳ್ತಾರೆ. ಸರ್ ಈಗ ನಾವು ಈ ಸ್ವಲ್ಪ ಕಷ್ಟ ಬರ್ತದೆ ಅನ್ನೋ ಥರದಲ್ಲಿ 2 ಬ್ಯಾಚ್ ಮಾಡ್ಕೊಂಡಿದ್ದೀವಿ. ಮೇಂಟೆನೆನ್ಸ್ಗೆ ಇವತ್ತು ಆಳುಗಳ್ದು ಲೇಬರ್ಸು ಕಷ್ಟ ಇದೆ ಅಂತ 2 ಬ್ಯಾಚ್ ಮಾಡ್ಕೊಂಡು ಒಂದು 800 ಗಿಡ ಈಗ ಬೆಳೆಗೆ ಬಿಟ್ಟದ್ದು ಒಂದು 800 ಗಿಡ ಇದೆ. ಈಗ ನೋಡಿ ಇಷ್ಟರಲ್ಲಿ ಹೊಡೆದು ಈಗ ಬೆಳೆ ಬಿಡೋಕ್ಕೆ ಈಗ ಇದನ್ನು ಮಾಡ್ತಾಯಿದ್ದೀವಿ. ಈಗ ಅದರಲ್ಲಿ 2400 200 ಗಿಡದಲ್ಲಿ ಒಂದು 400ರಿಂದ 500 ಗಿಡ ಹೋಗ್ಬಿಟ್ಟಿದೆ. ಇನ್ನೊಂದು 1600 ಗಿಡ ಇದೆ ಸರ್. ಈಗ ನೋಡಿ ಸರ್ ಇರೋದ್ರಲ್ಲಿ ಬೆಳೆ ಪರವಾಗಿಲ್ಲ, ಏನೋ ತಕ್ಕ ಮಟ್ಟಿಗೆ ಐತೆ ಬೆಳೆ. ಅಂದರೆ ರೇಟ್ ಇಲ್ಲ. ಈಗ ರೈತರಿಗೆ ರೇಟ್ ಇಲ್ಲ. ರೇಟ್ ಇದ್ದಾಗ ಬೆಳೆ ಬರಲ್ಲ, ಬೆಳೆ ಚೆನ್ನಾಗಿ ಬಂದಾಗ ರೇಟ್ ಇರೋಲ್ಲ ರೈತನಿಗೆ. ಒಂದು ಸರಿ ಕೈ ಸುಟ್ಕೊಂತಾನೆ, ಬೇರೆ ಯಾವುದಾದ್ರೂ ಸೋರ್ಸ್ ಇದ್ದರೆ ಪ್ರಯೋಜನ ಪಡ್ಕೊಬೋದು, ಇಲ್ಲ ಅಂದರೆ ಏನಂತ ಅವನಿಗೆ ಇದು ಬರಲ್ಲ. ಬೆಳೆ ಇದು ಚೆನ್ನಾಗೈತೆ ನೋಡಿ ಸರ್, ಇದು ವರ್ಷದ 2 ಬೆಳೆ, ಒಂದು ಬೆಳೆ ಅಲ್ದಿರಿ ಇನ್ನೊಂದು ಬೆಳೆಯಲ್ಲಾದರೂ ಬೆಳ್ಕೊಬೋದು ಅನ್ನೋದು ಒಂದು ಬರ್ತದೆ. ಅಂದರೆ ಇದಕ್ಕೇನಪ್ಪ ಅಂದರೆ ಮನೆಯಲ್ಲಿ ಜನ ಇರಬೇಕು ಸರ್. ಒಂದು ಇಬ್ಬರಾದರೂ ಮನೆಯಲ್ಲಿ ಜನ ಇದ್ದರೆ ನಾವು ಮಾಡಿದ್ರೆ ಏನು ಲಾಸ್ ಇಲ್ಲ. ದಾಳಿಂಬೆ ಒಳ್ಳೆ ಬೆಳೆ, ಲಾಭದಾಯಕ ಅಂತ ಬೆಳೆ. ಈ ರೋಗ ಇದಕ್ಕೆ ನಾವು ಅಲ್ಲೋಗಿ ಬರ್ತೀನಿ ಇಲ್ಲೋಗಿ ಬರ್ತೀನಿ ನಡೆಯಲ್ಲ. ಈ ನಮ್ಗೆ ಏನಾಗಿದೆ ಒಬ್ಬನೇ ಮಗ, ನಾವು ಮೇಂಟೆನೆನ್ಸ್ದು ಸ್ವಲ್ಪ ಏರುಪೇರು ಲೇಬರ್ ಬರಬೇಕು, ನಾನು ಮಾಡಬೇಕು, ವಯಸ್ಸಾದವರು. ಇದಕ್ಕೆ ಮಾಡಿದ್ರೆ ಪ್ರಯೋಜನ ಐತೆ, ಇಲ್ಲ ಅಂತ ನಾವು ದಾಳಿಂಬೆಯಲ್ಲಿ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇಲ್ಲ. ಏನಾಗ್ತದೆ ಅಂದರೆ ಕಷ್ಟ ಬಿದ್ದು ಮಾಡಬೇಕು ಇದನ್ನು. ಆಮೇಲೆ ಜನ ಇಲ್ಲಿ ಏನಾಗ್ತದೆ ಅಂದರೆ ಇದು ಕಷ್ಟ ಬಿದ್ದು ಮಾಡಿದ್ರೆ ಪ್ರಯೋಜನ ಇದೆ. ಅಂದರೆ ಕಾಂಪೌಂಡ್ ಮಾಡಿರಬೇಕು, ಬೇರೆಯವರು ಇದ್ರೊಳಗಡೆ ಹೋಗಬಾರ್ದು. ಬೇರೆಯವ್ರು ಹೋದರೆ ತೋಟದಿಂದ ಅಂಟು ರೋಗ ಇದು ಅಂತಾರೆ, ಅದರಿಂದ ರೋಗ ಪಾಗ ಬರ್ತದೆ ಸರ್. ಇಷ್ಟು ನನ್ನ ತಿಳಿದಿರೋ ಮಟ್ಟಿಗೆ ಈ ಮಟ್ಟಕ್ಕೆ ನಾವು ಮಾಡಿದ್ದೀವಿ. ಇನ್ನು ಉಳಿಕೆ ಗಿಡದ ಬಗ್ಗೆ ಇನ್ನೂ ಕೇಳಬೇಕು ಅಂದ್ರೆ ನಮ್ಮ ಮಗ ಅವ್ರಿಗೆ ಡೀಟೇಲ್ಸ್ ಎಲ್ಲ ಗೊತ್ತಿರ್ತದೆ, ಯಾವ ಟೈಮ್ಗೆ ಏನು ಔಷಧಿ, ಯಾವ ಥರ ಬೆಳೆಗೆ ಏನು ಮಾಡಿದ್ರು ಅಂತ. ನಾವಿಲ್ಲ ಅವ್ರು ತಂದಿದ್ದ ನಾವು ಮಾಡ್ತಾಯಿರ್ತೀನಿ ಇಲ್ಲಿ ಅಷ್ಟೇ. ನನ್ನ ಮಗ, ನನ್ನ ಸೊಸೆ, ಗಂಡ ಹೆಂಡ್ತಿ ನಾವು ಇಬ್ಬರು, ನಮ್ಮ ತಾಯಿ ಒಬ್ಬರು, 3 ಜನ, ಮಗ ಸೊಸೆ ಇಬ್ಬರು. ಒಬ್ಬಳೆ ಮಗಳಿಗೂ ಈಗ ಒಂದು ಪಾಪು ಇದೆ, ಮಗನಿಗೂ ಒಂದು ಪಾಪು ಆಗೈತೆ, 2 ಮೊಮ್ಮಕ್ಕಳಿದ್ದಾವೆ. ನಾವು ಒಂದು 6 ಜನ ಇದ್ದೀವಿ ಈಗ ಮನೆಯಲ್ಲಿ ಸರ್. ಸರ್ ನನ್ನ ಹೆಸರು TS ಪಂಚಾಕ್ಷರಯ್ಯ, ನನ್ನ ಹೆಂಡತಿ ಹೆಸರು ನಾಗರತ್ನಮ್ಮ, ಮಗಳ ಹೆಸರು TP ಅನುಪಮ, ಮಗಳ ಹೆಸರು. ಅಳಿಯ ಬಂದು ನಾಗಭೂಷಣ್ ಅಂತೇಳಿ, ಮಗಳು ಬಂದು ಪೊಲೀಸಲ್ಲಿ ಇದ್ದಾರೆ, ಅಳಿಯ ಬಂದು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿದ್ದಾರೆ. ಮಗ ಬಂದು TP ಲೋಹಿತ್ ಅಂತ ಮಗ, ಅವರು ಸಿದ್ಧಗಂಗಾ ಮಠದಲ್ಲಿ FDC ಆಗಿ ವರ್ಕ್ ಮಾಡ್ತಾಯಿದ್ದಾರೆ, MSc B.Ed ಅವರು. ಸೊಸೆ ಬಂದು BA B.Ed, ಅವ್ರ ಹೆಸರು ವೀಣಾ